ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಹ್, ತುಳಸಿಯವರು ಬನ್ನಿ ಬನ್ನಿ. ಯಾವಾಗ ಬಂದ್ರಿ? ಫೋನ್ ಮಾಡಿದ್ರಾ? ನಾನು ಇಂಟರ್ವ್ಯೂನಲ್ಲಿ ಬ್ಯುಸಿ ಇದ್ದೆ. ಇಲ್ಲ, ನಿಮ್ಮನ್ನೇ ಭೇಟಿ ಆಗೋಣ ಅಂತ ಬಂದಿದ್ದೆ. ಬನ್ನಿ ಕೂತ್ಕೊಳ್ಳಿ. ಮಾಧವ ಅವರೇ, ಈಗ ನಿಮ್ಮ ಹತ್ರ ಒಬ್ಬರು ಮಾತಾಡ್ತಾ ಇದ್ರಲ್ಲ, ಅವರು? ಹಾಂ, ಅದು ಹೆಡ್ ಶೆಫ್ ಕೆಲಸದ್ದು ನಿಮ್ಗೆ ಅವತ್ತು ಹೇಳಿದ್ದೆ ಅಲ್ಲ, ಅದರದ್ದು ಇಂಟರ್ವ್ಯೂಗೆ ಬಂದಿದ್ದರು. ಬೆಳಿಗ್ಗೆಯಿಂದ 12 ಜನರ ಇಂಟರ್ವ್ಯೂ ಮಾಡಿದ್ದೀನಿ. ಓ, ಯಾರನ್ನಾದರೂ ಆಯ್ಕೆ ಮಾಡಿದ್ರಾ? ಇನ್ನೂ ಇಂಟರ್ವ್ಯೂಗಳು ಇವೆ. ಎಲ್ಲ ಆದಮೇಲೆ ಯಾರು ಬೆಟರ್ ಅನಿಸ್ತಾರೋ ಅವ್ರನ್ನ ಆಯ್ಕೆ ಮಾಡೋದು. ಯಾಕೆ ತುಳಸಿ ಅವರೇ, ಏನು ಯೋಚಿಸ್ತಾ ಇದ್ದೀರಾ? ನೀವು ನನ್ನನ್ನು ಭೇಟಿಯಾಗಕ್ಕೆ ಬಂದ ಕಾರಣನೇ ಹೇಳಿಲ್ಲ. ಅದು ಮಾಧವ ಅವರೇ, ನೀವು ಅವತ್ತು ನಮ್ಮ ಮನೆಗೆ ಬಂದು ಕೆಲಸಕ್ಕೆ ಕೇಳಿದಾಗ ನಾನು ಆಗಲ್ಲ ಅಂದಿದ್ದೆ. ಆಮೇಲೆ ಯೋಚನೆ ಮಾಡಿದೆ, ನೀವು ಹೇಳ್ದಾಗೆ ಪದ್ಮ ಅವ್ರ ಹತ್ರನೂ ಮಾತಾಡಿದೆ. ಪದ್ಮ ಅವರು, ಸಿರಿ ಎಲ್ಲರೂ ನಿನ್ನ ಕೆಲ್ಸಕ್ಕೆ ಸೇರ್ಕೊ ಅಂತ ಪ್ರೋತ್ಸಾಹ ಕೊಟ್ಟೆ. ಓ ರಿಯಲಿ? ಮತ್ತೇನು ಯೋಚಿಸ್ತಿದ್ದೀರಾ? ನೀವು ಹ್ಞೂ ಅಂದರೆ ಈಗಲೇ ಕೆಲಸಕ್ಕೆ ಸೇರಿಸ್ಕೋತೀವಿ. ಇಲ್ಲ ಮಾಧವ ಅವರೇ, ನಾನು ಅವತ್ತಾಗಲ್ಲ ಅಂದಿದ್ದಕ್ಕೆ ಇವತ್ತು ನೀವು ಎಷ್ಟೋ ಜನನ ಕರೆಸಿ ಸಂದರ್ಶನ ಮಾಡಿದ್ದೀರಾ. ಪಾಪ ಅವ್ರಿಗೆಲ್ಲ ಏನು ಕಷ್ಟ ಇರುತ್ತೋ ಏನೋ. ನಾನು ಕೆಲ್ಸಕ್ಕೆ ಸೇರ್ಕೋತೀನಿ ಅಂದರೆ ಅದು ಖಂಡಿತ ತಪ್ಪಾಗತ್ತೆ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಏನರ ಥರ ನನ್ನೂ ಸಂದರ್ಶನ ಮಾಡ್ತೀರಾ? ನಾನು ನಿಮಗೆ ಪರಿಚಯ ಇರೋಳು, ಸ್ನೇಹಿತೆ ಅಂತ ನೀವು ನನ್ನ ಆಯ್ಕೆ ಮಾಡೋದು ಬೇಡ. ಎಲ್ರಿಗೂ ಏನು ಪ್ರಶ್ನೆ ಕೇಳ್ತಿರೋ ಅದನ್ನೇ ನನಗೂ ಕೇಳಿ. ನಿಮಗೆ ನನ್ನ ಉತ್ತರ, ಅನುಭವ ಒಪ್ಪಿಗೆ ಆದರೆ ಆಗ ಆಯ್ಕೆ ಮಾಡಿ. ನೀವು ಹೇಳ್ದಾಗೆ ಆಗಲಿ. ನಂದಿನಿಯಿಂದ ದೂರ ಇರುವಂಥ ಸಮರ್ಥೆಗೆ ಹೇಗಾದರೂ ಮಾಡಿ ಅರ್ಥ ಆಗೋ ಹಾಗೆ ಹೇಳಬೇಕು. ಆದರೆ ಅವನಿಗೆ ಮುಂಗೋಪ ಜಾಸ್ತಿ. ಹೇಗೆ ಅರ್ಥ ಮಾಡಿಸ್ಲಿ? ಸೋಗ್ಲಾಡಿ, ಪಿಂಡ ತಾತ, ಅವ್ನು ಕೆಲ್ಸಕ್ಕೆ ಹೋಗಿದ್ದಾನಲ್ಲ? ಅವನು ಕೆಲ್ಸಕ್ಕೆ ಹೋಗಿದ್ದಾನೆ. ತುಳಸಿ ಮನೆಯಲ್ಲಿಲ್ಲ, ನೀನು ಕೂತ್ಕೊಂಡಿದ್ದೀಯ. ನನಗೆ ಮನೆ ಕೆಲಸ ಎಲ್ಲ ನಾನೇ ಮಾಡುವ. ಕೆಲಸ ಎಲ್ಲ ಮುಗೀತು ತಾತ. ಏನಾದರೂ ಬೇಕಿತ್ತಾ ನಿಮಗೆ? ಹೌದು, ನನಗೊಂದು ಲೋಟ ಸ್ಟ್ರಾಂಗ್ ಕಾಫಿ ಬೇಕಾಗಿತ್ತು. ಹೋಗಿ ಮಾಡ್ಕೊಂಡು ಬಾ. ಈ ಮಾಡೋ ಥರ ಮಾಡಬೇಡ, ತುಳಸಿ ಮಾಡೋ ಥರ ಮಾಡು. ಒಂದು ನಿಮಿಷ. ನೀನು ಖುಷಿಯಾಗಿದ್ದಾಗಲೇ ನೀ ಮಾಡೋ ಕಾಫಿ ಕುಡಿಯೋಕ್ಕಾಗಲ್ಲ. ಇನ್ನು ಹ್ಯಾಪ್ ಮೋರೆ ಹಾಕ್ಕೊಂಡು ಕಾಫಿ ಮಾಡಿದ್ರೆ ಹ್ಯಾಕ್ ಕುಡಿಯೋದು ನಾನು. ತಮಾಷೆ ಮಾಡಿದೆ. ಹೇಳು, ಏನಾಯ್ತು? ದಂಡಪಿಂಡನ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ? ಅನುಮಾನಂ ಪೆದ್ದ ರೋಗಂ ಅಂತಾರೆ ದೊಡ್ಡವರು. 3 ವರ್ಷ ಪ್ರೀತಿಸಿ ಈ ದತ್ತನ್ನ ಕಣ್ಣೇ ತಪ್ಪಿಸಿ ಮದುವೆ ಆದವರು ನೀವು. ಈಗ ಅವನು ಶೂರ್ಪನಖಿ ಹತ್ರ ಮಾತಾಡ್ದ ಅಂತ ನೀನು ಅವನ ಮೇಲೆ ಅನುಮಾನ ಪಡೋದು, ಬೇಜಾರು ಪಡೋದು ಸರಿನಾ ಸೋಗ್ಲಾಡಿ? ಅಶೋಕ್, ಸಮರ್ಥ ಮೇಲೆ ನನಗೆ ಯಾವುದೇ ಅನುಮಾನ ಇಲ್ಲ ತಾತ. ಸಮರ್ಥ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ನಂದಿನಿ ಉದ್ದೇಶನೇ ಸರಿ ಇಲ್ಲ ಅನ್ನಿಸ್ತಿದೆ. ಇಷ್ಟು ದಿನ ಹಿಂದೆ ಇದ್ದಕ್ಕಿದ್ದ ಹಾಗೆ ಸಮರ್ಥ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದಾಳಲ್ಲ, ಸಮರ್ಥ ಹುಷಾರಾಗಿರ್ಬೇಕು ಅಂತ ಯೋಚಿಸ್ತಿದ್ದೆ ಅಷ್ಟೆ. ಸಮರ್ಥ್ಗೆ ಮುಂಗೋಪ ಜಾಸ್ತಿ.
ನಾನು ಈ ನಂದಿನಿ ವಿಷಯನ ಅವನ ಹತ್ರ ಡೈರೆಕ್ಟಾಗಿ ಹೇಳಿದ್ರೆ ಅವ್ನು ಹೇಗೆ ತಗೋತಾನೋ ಅನ್ನಿಸ್ತದೆ. ಅಂದರೆ ದಂಡಪಿಂಡ ಇನ್ನು ಮುಂದೆ ಶೂರ್ಪನಖಿ ಹತ್ರ ಮಾತಾಡಬಾರ್ದು ಅಷ್ಟೇ ತಾನೇ? ನಾನೊಂದು ಐಡಿಯಾ ಹೇಳ್ತೀನಿ, ಕೇಳ್ತೀಯಾ? ಏನ್ ಹೇಳಿ ತಾತ? ಅವನು ಮಲಗೋ ದಿಂಬಿನ ಕೆಳಗೆ 4 ನಿಂಬೆ ಹಣ್ಣನ್ನ ಮಲಗಿಸಿಟ್ಬಿಡೋಣ. ಆಮೇಲೆ ಅವನ ಕುತ್ತಿಗೆಗೆ ಒಂದು ತಾಯ್ತ ಕಟ್ಸೋಣ. ಆ ಶೂರ್ಪನಖಿ ದಂಡಪಿಂಡನೇನಾದರೂ ವಶೀಕರಣ ಮಾಡ್ತಾ ಇದ್ದಾಳೆ ಅಂತ ನಿನಗೆ ಅನುಮಾನ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಏನ್ ಹೇಳ್ತಿದ್ದೀರಾ ತಾತ? ಇದನ್ನೆಲ್ಲ ಮಾಡ್ಬೇಕಾ? ಮೇಘದ ಬಿತ್ತು ಇನ್ನೇನು ಮತ್ತೆ ಅದೇ ವಿಷಯ ಇಟ್ಕೊಂಡು ಎಳೆದಾಡ್ತಾ ಇದ್ದೀಯಲ್ಲ. ಸೋಗ್ಲಾಡಿ, ದಾಂಪತ್ಯದಲ್ಲಿ ಇಂಥ ವಿಷಯ ಬಂದಾಗ ಇಬ್ಬರೂ ತಕ್ಷಣ ಕೂತು ಮಾತಾಡಿ ಪರಿಹರಿಸ್ಕೋಬೇಕು. ಈ ಅನುಮಾನ ಅಂತನ್ನೋ ಕಂದಕ ತೋಡ್ತಾ ಕೂತ್ರೆ ಅದಿನ್ನೂ ಆಳ ಆಗ್ತಾ ಹೋಗುತ್ತೆ. ಯೋಚನೆ ಮಾಡ್ತಾ ಕೂತ್ರೆ ಪರಿಹಾರ ಸಿಗೋದಿಲ್ಲ. ಸೋಗ್ಲಾಡಿ, ಮೊದಲು ಅವನ ಹತ್ರ ಮಾತಾಡು. ಸರಿ ಹೋಗ್ಲಿಲ್ಲ ಅಂತಂದ್ರೆ ಪಂಚಾಯಿತಿ ಮಾಡೋದಕ್ಕೆ ಈ ದತ್ತ ರೆಡಿಯಾಗಿ ಕೂತಿದ್ದಾನೆ. ಅಯ್ಯೋ ಬೇಡ ತಾತ, ಅವನು ಆ ನಂದಿನಿಯಿಂದ ದೂರ ಇದ್ರೆ ನನಗಷ್ಟೇ ಸಾಕು. ಇರಿ, ನಿಮ್ಗೊಂದು ಒಳ್ಳೆ ಕಾಫಿ ಮಾಡ್ಕೊಂಡು ಬರ್ತೀನಿ. ದೇವ್ರೆ, ಇದು ನನ್ನ ಜೀವನದಲ್ಲಿ ಮೊದಲನೇ ಸಲ ಎದುರಿಸ್ತಾ ಇರೋ ಸಂದರ್ಶನ. ಮೊದಲೇ ಗೊತ್ತಿದ್ರೆ ಸಿರಿ ಹತ್ರ ಹೇಗಿರುತ್ತೆ ಅಂತ ಕೇಳ್ಕೊತಿದ್ದೆ. ಈಗ ಇವ್ರು ಏನು ಪ್ರಶ್ನೆ ಕೇಳ್ತಾರೋ ನನಗೆ ಉತ್ತರ ಹೇಳೋಕೆ ಗೊತ್ತಾಗುತ್ತೋ ಇಲ್ವೋ, ನೀನೇ ಕಾಪಾಡಪ್ಪ. ನಾನೇ ಸೆಲೆಕ್ಟ್ ಮಾಡಿರೋ ಕ್ಯಾಂಡಿಡೇಟ್ ನನ್ನ ಹತ್ರನೇ ಇಂಟರ್ವ್ಯೂ ಮಾಡಿಸ್ಕೊಳ್ತಿರೋದು ಇದೇ ಮೊದಲು. ಶುರು ಮಾಡೋಣ. ಟೆನ್ಷನ್ ಮಾಡ್ಕೋಬೇಡಿ, ನೀವು ನನ್ನ ಹತ್ರ ಯಾವಾಗಲೂ ಮಾತಾಡೋ ಥರನೇ ಮಾತಾಡಿ. ಕುಕ್ಕಿಂಗ್ನಲ್ಲಿ ಅಂದರೆ ಅಡುಗೆ ಮಾಡೋದ್ರಲ್ಲಿ ನಿಮ್ಗೆ ಎಷ್ಟು ವರ್ಷದ ಅನುಭವ ಇದೆ? ಡಬ್ಬಿ ಸರ್ವಿಸ್ ಶುರು ಮಾಡಿ 1 ತಿಂಗಳಾಗಿದೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಅನುಭವ ಇಲ್ಲ. ಓ, ಹಾಗಾದರೆ ಇಷ್ಟು ವರ್ಷದಿಂದ ನಿಮ್ಮ ಮನೆಗೆ ಬೇರೆಯವ್ರು ಬಂದು ಅಡುಗೆ ಮಾಡ್ತಿದ್ರಾ? ಆಹಾ, ನಾನೇ ಮಾಡ್ತಾ ಇದ್ದೆ. ಮತ್ತೆ ಅದು ಅನುಭವನೇ ಅಲ್ವಾ? ಹಾಗೆ ನೋಡೋಕ್ಕೋದ್ರೆ ನಿಮಗೆ ನನಗಿನ್ ಜಾಸ್ತಿ ಅನುಭವ ಇದೆ. ಈ ಕೆಲಸ ಹೇಗಿರುತ್ತೆ ಅಂತ ನಿಮ್ಗೀಗಾಗಲೇ ಗೊತ್ತಾಗಿದೆ. ಆದರೆ ಈ ಕೆಲಸ ನಿಮಗೆ ಯಾಕೆ ಸಿಗಬೇಕು ಅಂತ ಒಂದು 3 ಕಾರಣ ಹೇಳ್ತೀರಾ? ಕ್ಷಮಿಸಿ ಮಾಧವ್ ಅವರೇ, ಸಂದರ್ಶನ ಅಂದರೆ ಹೇಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ರೀತಿ ತಕ್ಷಣ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಈ ಕೆಲಸ ಯಾಕೆ ಮಾಡಬೇಕು ಅನ್ನೋದು ನನಗೆ ಗೊತ್ತು, ಆದರೆ ಅದನ್ನು ನಿಮ್ಗೆ ಅರ್ಥ ಆಗೋಕೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕನ್ನಡ ತುಂಬ ಶುದ್ಧವಾಗಿದೆ, ಗಾಬರಿ ಆಗಬೇಡಿ, ನಿಧಾನವಾಗಿ ಯೋಚಿಸಿ ಹೇಳಿ. ಇಲ್ಲ ಮಾಧವ್ ಅವರೇ, ಈ ರೀತಿ ಸಂದರ್ಶನ ಎದುರಿಸಿ ಹೇಗೆ ಸರಿಯಾಗಿ ಉತ್ತರ ಕೊಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನೀವು ಈ ಕೆಲಸನ ಬೇರೆ ಯಾರಿಗಾದ್ರೂ ಕೊಡಿ, ಕ್ಷಮಿಸ್ಬಿಡಿ ನನ್ನನ್ನು. ನೀವು ತುಂಬ ನರ್ವಸ್ ಆಗಿದ್ದೀರಾ. ಅದು ಅಲ್ಲದೆ ಮೊದಲನೇ ಸಲ ಇಂಥ ಸಂದರ್ಶನ ಫೇಸ್ ಮಾಡ್ತಿದ್ದೀನಿ ಅಂತಿದ್ದೀರಾ. ಹೀಗಾಗತ್ತೆ. ಈ ಕೆಲಸ ನಿಮಗೆ ಯಾಕೆ ಸಿಗಬೇಕು ಅಂತ ನಾನೇ ಹೇಳ್ತೀನಿ ಕೇಳಿ. ಡಬ್ಬಿ ಸರ್ವಿಸ್ ಅಂತ ಬಂದಾಗ ನಿಮಗೆ ಆ ಕೆಲಸದ ಬಗ್ಗೆ ಜಾಸ್ತಿ ಗೊತ್ತಿಲ್ಲದಿದ್ರೂ ನಾನು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಧೈರ್ಯ ತೋರಿಸಿದ್ರಿ. ಆ ಧೈರ್ಯ ನಿಮ್ಮಲ್ಲಿರೋದಕ್ಕೇ ಈ ಕೆಲಸ ನಿಮಗೆ ಸಿಗಬೇಕು. ಅಷ್ಟೇ ಅಲ್ಲ, ನೀವು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಕಿಚನಲ್ಲಿ ಒಂದು ಸಲ ನೀವು ಸ್ವೀಟ್ ಮಾಡಿದಾಗ ನಾನು ನಿಮ್ಮನ್ನು ಗಮನಿಸಿದ್ದೀನಿ. ಮೊದಲಿಗೆ ಭಯ ಪಟ್ಕೊಂಡ್ರೂ ನೀವು ಒಪ್ಕೊಂಡಿದ್ದ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ನಿಮ್ಮ ಶ್ರದ್ಧೆ ಇದೆಯಲ್ಲ, ಅದಕ್ಕೆ ಈ ಕೆಲಸ ನಿಮಗೆ ಸಿಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ
ಅವತ್ತು ಚಾಲೆಂಜ್ ದಿನ ನನಗೆ ಜನರ ಅವಶ್ಯಕತೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬೆಳಿಗ್ಗೆ ಅಷ್ಟು ಬೇಗ ಒಂದು ತಂಡನೇ ಕರ್ಕೊಂಡು ಬಂದ್ರಿ. ಇರೋ ಅಷ್ಟೂ ಜನರನ್ನು ಸಮರ್ಥವಾಗಿ ನಿಭಾಯಿಸಿ ಕಸ್ಟಮರ್ಸ್ ಬರೋ ಮೊದಲು ಎಲ್ಲ ಅಡುಗೆ ರೆಡಿ ಇರೋ ಹಾಗೆ ಮಾಡಿದ್ರಿ. ಬೇಗ ಮಾಡಿದ್ರಿ ಅಂತ ನೀವು ರುಚಿ ಜೊತೆ ರಾಜಿ ಮಾಡಿಕೊಳ್ಳಿಲ್ಲ. ಎಲ್ಲನೂ ಅದ್ಭುತವಾಗೇ ಇತ್ತು. ಒಂದೇ ಸಮನೆ ಕಸ್ಟಮರ್ಸ್ ಬರ್ತಿದ್ದಾಗ ಒತ್ತಡ ಆದರೂ ಯಾರಿಗೂ ತೊಂದರೆ ಆಗದಿರೋವಾಗ ನೋಡ್ಕೊಂಡ್ರಿ. ಕಲಿಸ್ಕೊಟ್ಟಿದ್ದನ್ನು ತಕ್ಷಣ ಕಲಿತು ಅದನ್ನು ಅಳವಡಿಸ್ಕೊಂಡ್ರಿ. ನಿಮ್ಮಲ್ಲಿ ಈ ಎಲ್ಲ ಗುಣ ಇದೆ ಅಂತಲೇ ನಾನು ನಿಮ್ಮನ್ನು ಕೆಲಸ ಕರೆಯೋಕ್ಕೆ ನಿಮ್ಮನೆಗೆ ಬಂದಿದ್ದು. ಈ ಸಂದರ್ಶನ ನೀವು ಕೇಳಿದ್ರಿ ಅಂತಷ್ಟೇ, ನನಗಾಗಲ್ಲ. ನಿಮ್ಮ ಸಾಮರ್ಥ್ಯ ಏನನ್ನೋದು ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಆದಷ್ಟು ಬೇಗ ಈ ಕೆಲಸಕ್ಕೆ ಸೇರ್ಕೊಳ್ಳೋದಾದರೆ ಈ ಕೆಲಸ ನಿಮ್ಮದೇ ತುಳಸಿಯವರೇ. ಸಾರಿ ಮ್ಯಾಮ್, ಶೆಫ್ಗಳನ್ನ ಇಂಟರ್ವ್ಯೂ ಮಾಡಿ ಮಾಡಿ ಸುಸ್ತಾಗಿತ್ತು. ಯಾರು ಎಲಿಜಿಬಲ್ ಅನಿಸಿರ್ಲಿಲ್ಲ. ಆದರೆ ಈಗ ನಿಜವಾಗ್ಲೂ ಸಮಾಧಾನ ಆಗ್ತದೆ. ಮಾಧವ್ ಸರ್ ಅಂತೂ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ರೆ ಖುಷಿಯಾಗಿರ್ತಾರೆ. ಯಾಕೆ ಮ್ಯಾಗಿ, ನಾನು ಬೇರೆ ಟೈಮಲ್ಲಿ ಖುಷಿಯಾಗಿರಲ್ವಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಸರ್. ಮಾಧವ್ ಅವರೇ, ನಾನು ಇವತ್ತು ಬಂದಿದ್ದು ಕೆಲಸ ಇನ್ನೂ ಇದೆಯೋ ಇಲ್ವೋ ಅಂತ ಕೇಳ್ಕೊಂಡು ಹೋಗೋದಕ್ಕೆ. ಈ ವಿಷಯ ನಾನಿನ್ನೂ ನಮ್ಮ ಮಾವನವ್ರ ಹತ್ರ ಮಾತಾಡಿಲ್ಲ. ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ಅವ್ರನ್ನ ಕೇಳಿ ನಿರ್ಧಾರ ಮಾಡಿ ಆಮೇಲೆ ಹೇಳ್ತೀನಿ. ಪರವಾಗಿಲ್ವಾ? ಆಯಿತು ತುಳಸಿ, ದತ್ತ ಹತ್ರ ಮಾತಾಡಿ. ಸರಿ, ನಾನು ಬರ್ತೀನಿ. ಅಯ್ಯೋ, ಕೆಫೆಗೆ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ, ಏನಾದರೂ ತಗೊಳ್ಳಿ. ಬೇಡ, ಮಾವ ಕಾಯ್ತಾ ಇರ್ತಾರೆ. ಬರ್ತೀವಿ. ಇನ್ನೂ ಯಾರಾದರೂ ಇಂಟರ್ವ್ಯೂಗಿದ್ದರೆ ಕ್ಯಾನ್ಸಲ್. ಎಸ್ ಸರ್, ಈಗಲೇ ಹೇಳ್ತೀವಿ. ಮಾಧವ್ ಸರ್, ಏನ್ ದತ್ತಣ್ಣ ಇದು? ಬಾಗ್ಲಾನು ಹಾಕದೆ ಏನೋ ಯೋಚನೆ ಮಾಡ್ತಾ ನಿಂತು ಬಿಟ್ಟಿದೀಯಾ? ಅದು ತಿಂಡಿ ಸ್ವಲ್ಪ ಜಾಸ್ತಿ ಆಗೋಯ್ತು, ಅದಕ್ಕೆ ಮನೆ ಒಳಗೆ ಒಂದು ಸಣ್ಣ ವಾಕಿಂಗ್ ಮಾಡ್ತಾ ಇದ್ದೀನಿ. ಓಹೋ, ಹಾಂ, ಬಾ ಕೂತ್ಕೋ, ನಿನಗೂ ಕಾಫಿ ತರ್ತೀನಿ. ನನ್ನ ತಿಂಡಿ ಲೇಟ್ ದತ್ತಣ್ಣ. ನಾನು ಈಗ ತಾನೇ ವಾಂಗಿಬಾತ್ ತಿಂದು ಕಾಫಿ ಕುಡಿದು ಬಂದೆ, ಜೊತೆಗೆ ಮೈಸೂರು ಪಾಕು ಗೋದಾವರಿ ಕಣ್ ತಪ್ಪಿಸಿ ತಿಂದು ಬಂದೆ. ಅಯ್ಯೋ ಘಟೋದ್ ಗಜ, ಗೋದಾವರಿ ಕಣ್ ತಪ್ಪಿಸ್ಬೋದು ಕಣೋ, ಆದ್ರೆ ನಿನ್ನ ಡಯಾಬಿಟಿಸ್ ಕಣ್ ತಪ್ಪಿಸೋಕ್ಕಾಗತ್ತಾ? ಒಳ್ಳೆ ಶೇಷು. ಹೌದು, ಮೈಸೂರು ಪಾಕು ಅಂದ್ಯಲ್ಲ, ಏನು ವಿಶೇಷ? ಅದೇ ದತ್ತಣ್ಣ, ನಮ್ಮ ತುಳಸಿ ಗೋದಾವರಿ ಅವ್ರನ್ನೆಲ್ಲ ಕರ್ಕೊಂಡು ಮಾಧವ್ ಸರ್ ಕೆಫೆಗೆ ಅಡುಗೆ ಮಾಡೋಕೆ ಕರ್ಕೊಂಡು ಹೋಗಿದ್ದಲ್ಲ, ಈಗ ಮಾಧವ್ ಸರ್ ಕಡೆಯಿಂದ 20,000 ಬಂತಲ್ಲ, ಆ ಖುಷಿಗೆ ಮೈಸೂರು ಪಾಕು. ಆ ಚಪ್ಪಲಿ ಕಳ್ಳ ಕೊಟ್ನ ಯಾಕೆ? ಕೆಫೆ ಚಾಲೆಂಜಲ್ಲಿ ಬಂದಿದ್ದ ದುಡ್ಡನ್ನೆಲ್ಲ ಅವತ್ತು ಕೆಲಸ ಮಾಡಿದವ್ರಿಗೆ ಸಮಾನವಾಗಿ ಹಂಚಿದಾರಂತಲ್ಲ ದತ್ತಣ್ಣ. ಅಲ್ಲ, ಎಲ್ರಿಗೂ ಹಂಚಿರೋದು ಪಕ್ಕನ ಶೇಷು. ಏನ್ ದತ್ತಣ್ಣ, ಕೆಫೆ ಚಾಲೆಂಜ್ ಬಗ್ಗೆ ಮಾತಾಡುವಾಗ ನೀನು ಈ ವಿಷಯ ಹೇಳಿದ್ದೆ ತಾನೆ? ಅದು ಒಂದೇ ತುಳಸಿ ಸೀರೆಗೆ ದುಡ್ಡು ಬಂದಿರ್ಬೇಕಲ್ಲ. ಓ, ಈ ದತ್ತನ ಗಮನಕ್ಕೆ ಬರ್ದೆ ಇಷ್ಟೆಲ್ಲ ನಡೆದಿದ್ಯಾ?
ಸದಾ ಸಕ್ಕರೆ ಕಮ್ಮಿ ಇದೆ ತಾನೆ? ಅವಿಗೆ ಸಕ್ಕರೆ ಜಾಸ್ತಿ ಅಂದರೆ ಆಗೋಲ್ಲ. ಹಾಂ ಸರ್, ಎಲ್ಲ ಕರೆಕ್ಟಾಗಿದೆ. ಗುಡ್. ಆಮೇಲೆ ಇದು ಸ್ಟ್ರಾ ಬೇಡ, ಅವ್ನಿಗೆ ಇಷ್ಟ ಆಗಲ್ಲ. ಕೊಡು ಕೊಡು, ನಾನೇ ಕೊಡ್ತೆ. ಮ್ಯಾಗಿ, ಮಾಧವ್ ಸರ್ ಸಂಭ್ರಮ ನೋಡೋಕ್ಕೆ ಖುಷಿ ಅನಿಸ್ತಿದೆ. ಆದರೆ ಅವಿನಾಶ್ ಸರ್ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ವಿಷಯ ಏನೋ ಸೀರಿಯಸ್ ಅನಿಸ್ತಿದೆ. ನಾನು ಅದನ್ನು ಯೋಚಿಸ್ತಾ ಇದ್ದೀನಿ. ಇವ್ರನ್ನ ಯಾರಾದರೂ ಬಲವಂತವಾಗಿ ಕರ್ಕೊಂಬರ್ಬೇಕಿತ್ತು. ಇವತ್ತು ಅವ್ರ ಜೊತೆ ಯಾರೂ ಇಲ್ಲ ಅಲ್ವಾ? ಏನಿರ್ಬೋದು ಗೆಸ್ ಮಾಡೋಣ. ಸುಮ್ಮನೆ ನಿಂತ್ಕೊ. ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ, ಇಟ್ಸ್ ಓಕೆ. ಅಂದರೆ ಅವಿ ನನ್ನ ಹತ್ರನೇ ನೇರವಾಗಿ ಮಾತಾಡ್ತಿದ್ದಾನ? ವೆಲ್ಕಮ್ ಡ್ರಿಂಕ್ ಬೇಡ ಅಂದರೆ ಬೇರೆ ಏನಾದರೂ ತರಿಸ್ಕೊಡ್ಲಾ? ಸ್ವೀಟ್ ಪೊಂಗಲ್ ಇದೆ. ಮೊದಲನೇ ಸಲ ಕೆಫೆಗೆ ಬಂದಿದೆಯಾ? ಏನೂ ಬೇಡ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ನನ್ನ ಹತ್ರನ? ಹೇಗಾದರೂ ಮಾಡಿ ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೇನೋ ಅಂತ ಟ್ರೈ ಮಾಡಿದೆ, ಆಗಿಲ್ಲ. ಸೊ ಅದಕ್ಕೆ ನಾನೇ ಬಂದೆ. ನಿನ್ನೆ ಪೂರ್ಣಿ ಹತ್ರ ಮಾತಾಡುವಾಗ ಸಾಧನಾ ಅಕಾಡೆಮಿ ಬಗ್ಗೆ ಮಾತಾಡ್ತಿದ್ನಲ್ಲ, ನಿಧಿ ಅಲ್ಲಿಗೆ ಸೇರ್ಕೋಬೇಕು ಅಂತಿದ್ದಾಳೆ. ಆದರೆ ಅಲ್ಲಿ ಈಗ ಸೀಟ್ ಇಲ್ಲ ಅಂತಿದ್ದಾರೆ. ಅಲ್ಲಿ ಫೋನ್ ಮಾಡಿ ಕೇಳಿದ್ದಕ್ಕೆ ಕೊನೆ ಸೀಟ್ನ ನೀವು ಯಾವುದೋ ಹುಡುಗಂಗೆ ರಿಸರ್ವ್ ಮಾಡಿಸಿದ್ದೀರಾ ಅಂತ ಗೊತ್ತಾಯಿತು. ನಿಧಿ ಆ ಸೀಟ್ ಬೇಕೇ ಬೇಕು ಅಂತ ಹೇಳ್ತಿದ್ದಾಳೆ. ನೀವು ಆ ಹುಡುಗನ ಹತ್ರ ಮಾತಾಡಿ ಆ ಸೀಟ್ ನಿಧಿಗೆ ಕೊಡ್ಸಿದ್ರೆ ನಾನು ಆ ಹುಡುಗನಿಗೆ ಬೇರೆ ಕಡೆ ಒಳ್ಳೆ ಕಡೆಯಲ್ಲಿ ಅಡ್ಮಿಷನ್ ಆಗೋ ಹಾಗೆ ನಾನು ನೋಡ್ಕೋತೀನಿ. ಇನ್ನೂ ಕೆಲಸ ಇದೆ ಅಂತ ಗೊತ್ತಾದರೆ ಸಿರಿ ಎಷ್ಟು ಖುಷಿ ಪಡ್ತಾಳೋ. ಹೊರಡುವಾಗಲೇ ಸಿಹಿ ಸುದ್ದಿ ತೊಗೊಂಡು ಬನ್ನಿ ಅಂತಂದಿದ್ಲು. ಫೋನ್ ಮಾಡಿಬಿಡ್ತೀನಿ. ಅಯ್ಯೋ, ಕೊಬ್ಬರಿ ಮಿಠಾಯಿ ಕೊಡೋಣ ಅಂತ ತಂದಿದ್ದೆ, ಮರ್ತೇ ಬಿಟ್ನಲ್ಲ. ಜಗಳನ್ನೇ ಮಾಡಿದ್ರು ಲೆವೆಲ್ ಮೇಂಟೈನ್ ಮಾಡಬೇಕು. ಇಂಥ ಚೀಪ್ ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಡ ಅಂತ ಹೇಳಿದೀನಿ ತಾನೆ. ಇವ್ರು ಯಾಕೆ ಇಲ್ಲಿದ್ದಾರೆ? ಯಾಕಾದರೂ ಆಗಲಿ ಇವ್ರ ಸವಸ ನನಗೆ ಯಾಕೆ? ನನ್ನ ಕೆಲಸ ನಾನು ಮುಗಿಸ್ಕೊಂಡು ಹೊರಟ್ಬಿಡ್ಬೇಕು. ತುಳಸಿ ಅಂದರೆ ಯಾರು ಅಂತ ತಿಳ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಅಂತೇನಾದರೂ ಭಾವಂಗೆ ಗೊತ್ತಾಯ್ತಾ? ಇಲ್ಲ, ಹಾಗಾಗಿರಲ್ಲ. ಈ ವಿಷಯನ ನಾನು ಯಾರ ಹತ್ರನೂ ಡಿಸ್ಕಸ್ಸೇ ಮಾಡಿಲ್ಲ. ಮತ್ತು ಯಾವ ವಿಷಯ ಇರ್ಬೋದು? ಥ್ಯಾಂಕ್ಸ್. ಅವಿ, ಎಷ್ಟೋ ವರ್ಷದ ನಂತರ ನೀನು ಹೀಗೆ ನನ್ನ ಜೊತೆ ಕೂತು ಮಾತಾಡ್ತಿದೀಯ, ತುಂಬ ಖುಷಿ ಆಗ್ತಿದೆ. ಆದರೆ ಈ ವಿಷಯದಲ್ಲಿ ನನ್ನ ಅಭಿಪ್ರಾಯ ಕೇಳಿದ್ರೆ ನೀನೇನು ಅನ್ಕೋತೀಯ ಅನ್ನೋ ಕಳವಳನೂ ಆಗ್ತಾಯಿದೆ. ನಿಜ ಹೇಳಬೇಕು ಅಂದರೆ ಆ ಹುಡುಗ ತುಂಬ ಕಷ್ಟದಲ್ಲಿದ್ದಾನೆ. ಅವನು ಬೆಳಿಗ್ಗೆ ಎಲ್ಲ ದುಡಿದು ರಾತ್ರಿ ಓದ್ಕೊಂಡು ಆ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂತಿದ್ದಾನೆ. ನಾನು ಫೀಸ್ ಕಟ್ತೀನಿ ಅಂದರೂ ಸ್ವಾಭಿಮಾನ ಅವನಿಗೆ. ಅದಕ್ಕೆ ಈ ಸೀಟ್ ಕೊಡಿಸೋದಕ್ಕೆ ಸಹಾಯ ಕೇಳ್ದ. ನಾನು ಹ್ಞೂ ಅಂದೆ. ಈಗ ನಿಧಿಗೆ ಸೀಟ್ ಬೇಕು ಅಂತ ಅವನ ಹತ್ರ ಬಿಟ್ಕೊಡು ಅಂದರೆ ಹೇಗೆ ಸರಿ ಹೋಗುತ್ತವಿ? ನೀವು ಯಾವತ್ತೂ ಬದಲಾಗೋದಿಲ್ಲ ಅಲ್ವಾ? ಫ್ಯಾಮಿಲಿ ಖುಷಿನೇ ನನ್ನ ಪ್ರಯಾರಿಟಿ ಅಂತೀರಾ, ಈಗ ಅವ್ರ ಖುಷಿಗೆ ಬಲಿ ಕೊಡ್ತಿದ್ದೀರ.
ಹಾಗೆ ಹೇಳ್ಬೇಡ ಅವಿ. ನಿಧಿನೇ ಮೊದಲು ಬಂದಿದ್ರೆ ನಾನು ಅವಳಿಗೆ ದಯವಿಟ್ಟು ಈಗ ಕವರಪ್ ಮಾಡಕ್ಕೆ ಬರಬೇಡಿ. ಆ ಹುಡುಗ ಕಷ್ಟದಲ್ಲಿದ್ದಾನೆ. ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅನ್ನೋದು ನಿಜಾನಿರ್ಬೋದು, ಆದರೆ ಫ್ಯಾಮಿಲಿ ಕಮ್ಸ್ ಫಸ್ಟ್. ನಿಮ್ಮಿಂದ ನಾನು ಏನೇನೋ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಮತ್ತೆ ಪ್ರೂವ್ ಮಾಡಿದ್ರಿ. ಒಂದು ಕೆಲಸ ಮಾಡಿ, ನೀವು ನನ್ನಿಂದ ಇಷ್ಟು ದಿನ ಹೇಗೆ ದೂರ ಇದ್ರೋ ಹಾಗೆ ಇದ್ಬಿಡಿ. ಅಭಿ ನೀನೆಲ್ಲಿ? ಮನೆಗೆ ಬಿಟ್ಟು ತಪ್ಪಿಸಿಲ್ಲ. ಭಾವನ್ ಕೆಫೆಲಿ ಅವಿ, ಅದು ಒಬ್ಬನೇ. ಭಾವ ನನ್ನ ಹತ್ರ ಕೆಫೆಗೆ ಬರೋಕೆ ಹೇಳಿದ್ದಕ್ಕೂ ಅವಿ ಬಂದಿದ್ದಕ್ಕೂ ಏನಾದರೂ ಸಂಬಂಧ ಇರ್ಬೋದಾ? ಹೇಳಿ ಮ್ಯಾಮ್. ಕೊಬ್ಬರಿ ಮಿಠಾಯಿ ಆಗ್ಲೇ ಕೊಡೋದು ಮರ್ತೋಯ್ತು. ಥ್ಯಾಂಕ್ಸ್ ಮ್ಯಾಮ್. ಮಾಧವ್ ಸರ್ ಇಷ್ಟೊತ್ತು ಇಲ್ಲೇ ಇದ್ರು. ನಿಮಗೆ ಕೆಲ್ಸಕ್ಕೆ ಬರೋ ಮನ್ಸಿದೆ ಅಂತ ಕೇಳಿ ತುಂಬ ಖುಷಿ ಪಡ್ತಾ ಇದ್ರು. ಆದರೆ ಅಷ್ಟರಲ್ಲಿ ಅವ್ರ ದೊಡ್ಡ ಮಗ ಅವಿನಾಶ್ ಸರ್ ಬಂದರು. ಇಬ್ರು ಇಲ್ಲೇ ಕೂತ್ಕೊಂಡು ಮಾತಾಡ್ತಿದ್ರು. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಅವಿನಾಶ್ ಸರ್ ಹೋದ್ಮೇಲೆ ಮಾಧವ್ ಸರ್ ಬೇಜಾರಾಗಿ ಕ್ಯಾಬಿನಿಗೆ ಹೋದ್ರು. ಹೌದಾ? ನಾನು ಹೋಗೋದ್ಸತಿ ಮಾತಾಡ್ಲಾ? ಪರವಾಗಿಲ್ಲ ಮ್ಯಾಮ್, ಸ್ವಲ್ಪ ಟೈಮ್ ಕೊಟ್ಟರೆ ಯೂಶಲಿ ಸರಿ ಹೋಗ್ತಾರೆ. ಥ್ಯಾಂಕ್ ಯು. ಸರಿ ಹಾಗಾದ್ರೆ ನಾನು ಇನ್ನು ಬರ್ತಿದ್ದೆ. ಎಸ್ ಮ್ಯಾಮ್.